ಸರ್ಕಾರಿ ಕೆಲಸ ದೇವರಿಗೆ ಪ್ರೀತಿ ಅಂತ ಹೇಳ್ತೀವಿ ನಾವು. ಹಂಗೆ ಆಗೋಗ್ಬಿಟ್ಟಿದೆ. ಅದು ಏನು ಕಾಮಗಾರಿಗಳು ಅದು ಏನು ನಡೆಯುತ್ತೋ ಆಗತ್ತೆ. ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಗಲೂ ಕೆಲವೊಂದು ಟೈಮಲ್ಲಿ ಎಡವಟ್ಟುಗಳನ್ನುವಂಥದ್ದು ಆಗತ್ತೆ. ಅದು ಹೆಂಗಾಗತ್ತೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಬಟ್ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ತಗೊಳ್ಬೇಕು. ಆ ದೃಶ್ಯಗಳನ್ನು ನೋಡ್ತಾ ಇರಿ. ಎಲ್ಲೋ ಈ ಮೂವಿ ಬಂದಿತ್ತಲ್ಲ ಒಂದು, ಏನೋ ಈ ಭೂಮಿ ಇಬ್ಬಾಗ ಆಗೋಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ. ಬಟ್ ಹಂಗೆ ಕಾಣಿಸ್ತೆ. ಅದಲ್ಲ, ಅದು ಏನಾಗಿದೆ ಅಂದರೆ 20 ಅಡಿಯವರೆಗೂ ಕೂಡ ರಸ್ತೆ ಕುಸಿದೋಗ್ಬಿಟ್ಟಿದೆ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ. ಆನೇಕಲ್ ತಾಲೂಕಿನ ಚಂದಾಪುರ ಬಳಿ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಈ ವೇಳೆ ನಿನ್ನೆ ಹೆದ್ದಾರಿ ಕುಸಿದೋಗ್ಬಿಟ್ಟಿದೆ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕುಸಿದ ರಸ್ತೆಯನ್ನು ಇನ್ನೂ ಸರಿಪಡಿಸಿಲ್ಲ. ಚಂದಾಪುರದಿಂದ ಅತ್ತಿಬೆಲೆವರೆಗೆ 3 ಅಂಡರ್ ಪಾಸ್ ಕಾಮಗಾರಿ ನಡೀತಾ ಇವೆ. ಮಂದಗತಿ ಕಾಮಗಾರಿಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಳೆ ಚಂದಾಪುರದ ಬಳಿ ಲೇಔಟ್ಗಳಿಂದ ಸ್ಯಾನಿಟರಿ ನೀರು ರಸ್ತೆಗೆ ಹರಿದು ಬರ್ತಾ ಇದೆ. ಇನ್ನು ಹೆದ್ದಾರಿಯಲ್ಲಿರುವ ವಿದ್ಯುತ್ ಕಂಬಗಳ ಸ್ಥಳಾಂತರವೂ ಕೂಡ ವಿಳಂಬವಾಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳ ಅಸಹಕಾರದಿಂದಲೂ ರಸ್ತೆ ಕಾಮಗಾರಿ ವಿಳಂಬಕ್ಕೆ ಕಾರಣ ಆಗ್ತಾ ಇದೆ. ಹೊಸೂರು ರಸ್ತೆಯಲ್ಲಿನ ಹೆದ್ದಾರಿ ಕಾಮಗಾರಿಗಳ ಪ್ರಾರಂಭವಾಗಿ 6 ತಿಂಗಳಾಗಿದೆ ಅಂತೆ. ಚಂದಾಪುರದಿಂದ ಅತ್ತಿಬೆಲೆವರೆಗೆ ಬೆಳಗ್ಗೆ 5 ಗಂಟೆಯಿಂದಲೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ನಲ್ಲಿ ಸಿಲುಕಿ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ಬರೋಬ್ಬರಿ 30 ಗಂಟೆ ಟ್ರಾಫಿಕ್ ಜಾಮ್ ಎದುರಾಗಿತ್ತಂತೆ. ಮಂಗಳವಾರ ಸಂಜೆ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾದ ಪರಿಣಾಮ ವಾಹನಗಳು ನಿಂತಲ್ಲೇ ನಿಲ್ಲೋ ಪರಿಸ್ಥಿತಿ ಎದುರಾಗಿತ್ತಲ್ಲಿ. ಗ್ಯಾಸ್ ಸೋರಿಕೆ ಆಗೋಕೆ ಶುರುವಾದ್ದರಿಂದ ಅಧಿಕಾರಿಗಳು ಹಾಗೂ ಪೊಲೀಸರು ಮುಂಜಾಗ್ರತೆಯಿಂದ ವಾಹನ ಸಂಚಾರ ನಿಲ್ಲಿಸಿದ್ರು. ಇದರಿಂದಾಗಿ ಸಾವಿರಾರು ಜನ ಊಟ ನೀರು ಶೌಚಾಲಯಕ್ಕೆ ಹೋಗೋಕ್ಕೂ ಆಗದೆ 30 ಗಂಟೆ ಪರದಾಡಿದ್ದಾರೆ. ಸ್ಕೂಲ್ ಡ್ರೈವರು ಏನು 1-2 ಅವರ್ 3 ಅವರ್ ಆಗುತ್ತೆ ನಾವು ಸ್ಕೂಲ್ ಬರ್ಬೇಕಾದ್ರೆ. ಅಲ್ಲಿ ನಾವು ಹೆಚ್ಕೊಂಡ್ರೆ 7 ಗಂಟೆಗೆ ಹತ್ಸ್ಕೊಂಡ್ರೆ ಇಲ್ಲಿ ಬರೋದೇ 9-10 ಗಂಟೆ ಆಗುತ್ತೆ. ಪಾಪ 8ವರೆಗೆ ಸ್ಕೂಲ್ ಇರೋದು. ಈ ಏನೋ ರೋಡ್ ಮಾಡ್ತಾ ಇದಾರಂತೆ, ಏನ್ ಮಾಡ್ತಾವ್ರೋ ಗೊತ್ತಿಲ್ಲ. ನೆನ್ನೆ ರಾತ್ರಿ ಏನೋ ಕುಸ್ತು ಬಿದ್ದು ಹೋಗಿದೆ. ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಇಲ್ಲಿ ಚಂದಾಪುರ ಇಂದ ಅತ್ತಿಬೆಲೆ ಗಂಟ ಈ ನ್ಯಾಷನಲ್ ಹೈವೇದು ರೋಡ್ ಒಂದು ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕಿತ್ತಾಕಿರೋದ್ನ ರೆಡಿ ಮಾಡಕ್ಕೆ ಇವ್ರಿಗೆ ಜನ ಇಲ್ಲ. ಇವರು 10 ಜನ ಬಿಡೋ ಜಾಗದಲ್ಲಿ 2 ಜನ ಬಿಟ್ಬಿಟ್ಟು 1 ತಿಂಗಳಲ್ಲಿ ಮಾಡೋ ಪ್ರಾಜೆಕ್ಟ್ ನ ವರ್ಷ ಮಾಡಂಗಿದ್ದಾರೆ. ಇದರಿಂದ ಜನ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಬೆಳಗ್ಗೆ ಸ್ಕೂಲ್ ಟೈಮಲ್ಲಿ 1 ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ ನಿಲ್ಲತ್ತೆ. ಕಡಿಮೆ ಅಂದ್ರೂ ಸಾವಿರಾರು ವೆಹಿಕಲ್ ನಿಲ್ಲತ್ತೆ. ಇದ್ರ ಬಗ್ಗೆ ಯಾರಿಗೆ ಮನವಿ ಕೊಡಬೇಕು, ಯಾರಿಗೆ ತಿಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ದಯಮಾಡಿ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಿ. 1 ತಿಂಗಳಲ್ಲೆಲ್ಲ ನೀವು ಹೇಳ್ದಂಗೆ ಆಗೋದಿಲ್ಲ. ಆಯ್ತರಪ್ಪ, ನೀವೇ ನಿಮ್ಮ ಏನಾದರೂ ಕಾಮಗಾರ ಹೇಳಿದ್ರೆ ಮನೆಗಳದ್ದು 1 ತಿಂಗಳದ್ದು ಮುಗಿಸ್ಬಿಡ್ತೀರಾ? ಆದ್ರೆ ಇಲ್ಲಿ ವಿಪರ್ಯಾಸ ಹೇಳೋದು ಸುಲಭ ಹೋಗೋ ಟೈಮಲ್ಲಿ ಅಲ್ಲ, ಹೇಳೋದು ಸುಲಭ. ದಿವ್ಯಾ, ಈ ವಿಚಾರದಲ್ಲಿ 1 ತಿಂಗಳು ಮಾಡ್ಬೇಕಂತ ಕಾಮಗಾರಿ ಇಷ್ಟು ದಿನ ನೋಡು, ಅವ್ರಿಗೂ ಆ ಜವಾಬ್ದಾರಿಗಳಿರುತ್ತೆ. ಬೇಜವಾಬ್ದಾರಿನ ತೋರಿಸುವಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆಮೇಲೆ ಜನನೂ ಕೂಡ ಸಹಕರಿಸ್ತಾರೆ. ಏನೋ ಕೆಲಸ ನಡೀತಾ ಇದೆ ಬಿಡಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿರ್ತಾರೆ. ಬಟ್ 6 ತಿಂಗಳಾಗ್ತಾ ಇದೆಯಲ್ಲ, ಅದು ಆಕ್ರೋಶ, ಒಂದು ತಾಳ್ಮೆ ಅಂತ ಇರುತ್ತೆ. ಎಷ್ಟೊಂದೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರೆ ದೇಶದಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ಗಳೊಳಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಎಂದೆಂದಿಗೂ ಇಲ್ಲದೆ ಇರೋ ಮಟ್ಟಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳು ವಿಪರೀತವಾಗಿ ಹೆಚ್ಚಾಗಿದೆ ದೇಶದಲ್ಲಿ. ಆದರೆ ಈ ವಿಚಾರದಲ್ಲಿ ವಿಳಂಬ 6 ತಿಂಗಳಿಂದ ಆಗ್ತಾ ಇದೆ ಅಂದರೆ ಏನು ಕಾರಣ? ಇದಕ್ಕೆ ಆನ್ಸರ್ ಮಾಡಬೇಕು ಕೇಂದ್ರ ಸರ್ಕಾರದವರು, ರಾಜ್ಯದಲ್ಲಿರುವಂತಹ ಸಂಸದರು. ಈ ವಿಚಾರದಲ್ಲಿ ಉದ್ದ ಭಾಷಣ, ಅಗ್ರೆಸಿವ್ ಆಗಿ ಮಾತಾಡ್ತೀರಾ ಸದನದಲ್ಲಿ, ಸಂಸತ್ನಲ್ಲಿ. ಇಲ್ಲಿ ಹೇಳಿ ಈ ವಿಚಾರದಲ್ಲಿ, ಈಗ ಯಾರು ಬರಲ್ವೇನೋ. ಅಧಿಕಾರಿಗಳ ಲಂಚಾವತಾರಕ್ಕೆ ಬೇಸತ್ತಂತಹ ತುಮಕೂರಿನ ರೈತ ತಾನು ಬೆಳೆದ ಮೂಲಂಗಿ ಬೆಳೆಯನ್ನೇ ಲಂಚದ ರೂಪದಲ್ಲಿ ಕೊಡೋದಕ್ಕೆ ತಾಲೂಕು ಕಚೇರಿ ಮುಂದೆ ಹೋದ್ರು. ನನ್ನ ಬಳಿ ಲಂಚ ಇಲ್ಲ, ಬೇಕಿದ್ರೆ ಇದನ್ನ ಕೊಡ್ತೀನಿ ತಗೊಳ್ಳಿ ಅಂತ ಮೈಕ್ ತಗೊಂಡು ಅನೌನ್ಸ್ ಕೂಡ ಮಾಡಿದ್ರು. 2 ವರ್ಷದಿಂದ ನನ್ನ ಜಮೀನಿಗೆ ರಸ್ತೆಗೆ ಸಂಪರ್ಕ ಮಾಡಿ ಅಂತ ಮನವಿ ಮಾಡಿದೆ. ಕೋರ್ಟ್ಗೂ ಕೂಡ ಹೋಗಿ ಬಂದೆ. ಕೋರ್ಟ್ ಕೂಡ ಹೇಳಿತ್ತು ಕೊಡಬೇಕು ಅಂತ. ಆದರೆ ತಹಶೀಲ್ದಾರ್ ಗಮನಕ್ಕೆ ತಂದ್ರೆ ಯಾವ ಪ್ರಯೋಜನನೂ ಆಗ್ತಾ ಇಲ್ಲ. ಲಂಚ ಕೇಳಿದ್ರು, ಹಾಗಾಗಿ ಮೂಲಂಗಿನೇ ಲಂಚದ ರೂಪದಲ್ಲಿ ಕೊಡ್ತೀನಿ ತಗೊಳ್ಳಿ ಅಂದ್ರು. ಇನ್ನು ಹಾಸನದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳದಿಂದ ವಿಷ ಸೇವಿಸಿ ರೈತ ಯೋಗೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಕೊತ್ತನಘಟ್ಟ ಗ್ರಾಮದ ಯೋಗೇಶ್ ಶ್ರೀರಾಮ ಫೈನಾನ್ಸ್ನಲ್ಲಿ 7 ಲಕ್ಷ ಸಾಲ ಮಾಡಿದ್ರಂತೆ. 2 ತಿಂಗಳಿಂದ ಕಂತು ಕಟ್ಟಲಿಲ್ಲ. ಈಗ ಫೈನಾನ್ಸ್ ಸಿಬ್ಬಂದಿಗಳು ಮನೆ ಸೀಸ್ ಮಾಡಕ್ ಮುಂದಾದ್ರು. ಹಾಗಾಗಿ ಆತ್ಮಹತ್ಯೆಯಂತೆ. ಲಂಚ ಇಸ್ಕೊಳ್ಳೋ ಅಧಿಕಾರಿಗಳ ಮಾನವನ್ನ ಹಿಂಗೆ ಹರಾಜ್ ಹಾಕಬೇಕು. ಯಾವ ಲೋಕಾಯುಕ್ತ ರೇಡು, IT ರೇಡು ಬೇಕಾಗಿಲ್ಲ. ಅವ್ರ ಹೆಸರು ಹೇಳಿಬಿಟ್ಟೆ ಹಿಂಗ್ ಬಂದು ನಿಂತ್ಕೊಂಡು ಆ ಕಚೇರಿಯ ಮುಂಭಾಗದಲ್ಲಿ ಇಂಥವನು ಇಷ್ಟು ಕೇಳ್ತಾ ಇದ್ದಾನೆ, ತಗೋಪ್ಪ ನನ್ನ ಹತ್ರ ಲಂಚ ಇರೋದು ಹಿಂಗೆ ಅಂತ ಕೇಳಬೇಕು. ತಗೋ ಇದನ್ನ ಅಂತ ಹೇಳಿ ಈ ಕೆಲಸವನ್ನ ಶುರು ಮಾಡಿದ್ರೆ ಅಧಿಕಾರಿಗಳು ಒಂದು ಮರ್ಯಾದೆ ಹರಾಜಾಗತ್ತಪ್ಪ, ನಂದು ಮಾನ ಮರ್ಯಾದೆ ಇರೋದಿಲ್ಲ. ಕೆಲಸ ಮಾಡ್ಕೊಂಡು ಒಂದು ಹಂತಕ್ಕಾದ್ರೂ ಭಯ ಶುರುವಾಗುತ್ತೆ. ಗುಡ್ ವರ್ಕ್ ಆಕ್ಚುಲಿ. ಹಿಂಗೆ ಶುರು ಮಾಡಿ
ಯಾರ್ಯಾರು ಲಂಚಕ್ಕೆ ಬೇಡಿಕೆ ಇಡ್ತಾರೋ ಏನಾಗ್ಬಿಟ್ಟಿದೆ ಜನಕ್ಕೆ, ನನ್ನ ಕೆಲಸ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ತಗೊಳ್ಳಿ ಸರ್ ಅಂತ ಹೇಳಿ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ಬೇಕು ಇಷ್ಟೆಲ್ಲ ಯಾಕೆ ಬೇಕು ನನಗೆ, ಇಷ್ಟೆಲ್ಲ ಯಾಕೆ ನಾನೇ ಹೋರಾಟ ಮಾಡಬೇಕು ಅಂತ ಹೇಳಿ, ಇಷ್ಟೆಲ್ಲ ನಾನೇ ಯಾಕೆ ಹೋಗ್ಬೇಕು, ಕೆಲಸ ಆಗುತ್ತೆ ಅಲ್ವಾ, ಕಾಸು ಕೊಟ್ಟು ಬಂದ್ಬಿಡ್ತೀನಿ. ಇದು ಸರಿಯಾದಂತ ಮಾರ್ಗ. ಈ ತರ ಕಚೇರಿಯ ಮುಂದೆ ನಿಲ್ಲಬೇಕು, ಯಾರು ದುಡ್ಡಿಸ್ಕೊಳ್ತಾ ಇದ್ರೆ ಅವ್ರ ವಿಚಾರದಲ್ಲಿ ಹೇಳಬೇಕು, ಘೋಷಣೆ ಮಾಡಬೇಕು, ಬರಬೇಕು. ಅವಾಗ ಭಯ ಇರುತ್ತೆ. ಕರೆಕ್ಟಾಗಿ ಮಾಡಿದ್ದೀರಾ ನೀವು. ಇನ್ನು ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ. ಪ್ರಕರಣ ರದ್ದು ಕೋರಿದ ಎಚ್ ಡಿ ರೇವಣ್ಣ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಈ ವೇಳೆ ಹಿರಿಯ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದಾರೆ. ವಾದ ಮಂಡನೆಗೆ ಕಾಲಾವಕಾಶ ಕೊಡಿ ಅಂತ ಹಿರಿಯ ವಕೀಲರು ಕೇಳಿಕೊಂಡರು. ಇದಕ್ಕೆ ಗರಂ ಆದಂತಹ ಹೈಕೋರ್ಟ್ ಎಚ್ ಡಿ ರೇವಣ್ಣ ವಿರುದ್ಧ ದೋಷಾರೋಪ ಹೊರಿಸದಂತೆ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆ ತೆರವು ಮಾಡಿ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಆದೇಶಿಸಿದೆ. ಕೆಲವೊಂದು ಟೈಮಲ್ಲಿ ಹೇಗೆ ಯಾವ ರೀತಿಯಾಗಿ ಪೆಟ್ಟುಗಳು ಬಂದು ಬೀಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಇಲ್ಲಿ ಕೇಳಿಕೊಂಡಿರುವಂತಾರೆ ಏನು ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಅವರು ಒಂದೊಂದು ಸಲ ಮೂಡಲ್ಲಿ ಇರ್ತಾರೆ. ಬಟ್ ಈ ವಿಚಾರದಲ್ಲಿ ಈಗ ಮಧ್ಯಂತರ ತಡೆಯಾಜ್ಞೆ ತೆರವು ಮಾಡಿ ಅಲ್ಲಿಗೆ ಮುಗೀತಲ್ಲ ಕತೆ. ಈಗ ಯಾವ ರೀತಿಯಾಗಿ ದೋಷಾರೋಪವನ್ನ ಸಲ್ಲಿಸ್ತಾರೆ ಏನು ಅಂತ ನೋಡೋಣ. ಸಾರ್ವಜನಿಕವಾಗಿ ಮಜ್ ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ ಈಗ ಮತ್ತೆ ವಿವಾದಕ್ಕೆ ಸಿಲುಕೊಂಡಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಿಗರೇಟ್ ಸೇತ್ತ ಫೋಟೋ ಶೂಟ್ ಮಾಡಿಸಿದ್ದಕ್ಕೆ ಈಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾಲದಕ್ಕೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರು ಹಾಕೊಂಡಿದ್ದಾರೆ. ಹಿಂದೆ ಮಾಡಿದ್ರ ತಪ್ಪಿನ ಅರಿವಾಗಿದೆ ಅಂತ ಹೇಳ್ಕೊಂಡಿದ್ದ ಹಾಗಾದ್ರೆ ಸುಳ್ಳ ಅಥವಾ ಪ್ರಚಾರದ ಗೀಳು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಲೆವೆಲ್ಗೆ ಬಂದಿದ್ದಾರಾ ಗೊತ್ತಾಗ್ತಿಲ್ಲ. ಕೆಲವರಿಗೆ ಪಾಸಿಟಿವ್ ವೇಲ್ ನನಗೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂದ್ರೆ ಹಿಂಗಾದ್ರೂ ಸಿಗ್ಲಿ ಅಂತಾರೆ. ಬಹುಶಃ ಈ ವ್ಯಕ್ತಿ ಆ ಲೆವೆಲ್ ಅಲ್ಲಿ ಇರಬೇಕು ಅಂತ ಕಾಣಿಸುತ್ತೆ. ಹಂಗೆ ಅನಿಸ್ತಾ ಇದೆ. ನೆಗೆಟಿವ್ ಆರ್ ಪಾಸಿಟಿವ್ ನಾನು ಒಳ್ಳಿನಲ್ಲಿ ಇರಬೇಕು, ಟಾಕ್ ಅಲ್ಲಿ ನನ್ನ ಜನ ನನ್ನ ಪರಿಚಯದಲ್ಲಿ ಇರಬೇಕು, ಇಲ್ಲಾಂದ್ರೆ ಮರ್ತೋಗ್ಬಿಡ್ತಾರೆ ಅನ್ನೋ ಮನಸ್ಥಿತಿಗಳು. ಆಮೇಲೆ ಇದು ಬಹಳ ದಿನ ನಡೆಯಲ್ಲ. ನೀವು ಪಾಸಿಟಿವ್ ವೇ ಅಲ್ಲಿ ಇದ್ದಾಗ ಜನ ನಿಮ್ಮನ್ನ ಲಾಂಗ್ ಟರ್ಮ್ ಅಲ್ಲಿ ನೆನಪಿಟ್ಕೊಳ್ತಾರೆ. ನೆಗೆಟಿವ್ ವೇ ಅಲ್ಲಿ ಇದ್ದಾಗ ನಿಮ್ಮನ್ನ ಯಾವಾಗ ನೆನಪು ಮಾಡ್ಕೊಳ್ತಂದ್ರೆ ನೆಗೆಟಿವ್ ಏನಾದ್ರೂ ವಿಷಯಗಳು ಬಂದಾಗ ಮಾತ್ರ ಅಂಥವ್ ಹಂಗ್ ಮಾಡಿದ್ದ ಅಂತ ಬರುತ್ತೆ, ಅಂಥವನು ಹಂಗ್ ಮಾಡಿದ್ದ ಅಂತ ಬರುತ್ತೆ, ಅಂಥವನು ಏಕವಚನ ಪ್ರಯೋಗ ಬರುತ್ತೆ, ಗೌರವ ಬರೋದಿಲ್ಲ. ಅವಾಗ ಬೇಕು ಅಂದ್ರೆ ಮಾಡ್ಕೊಂಡು ಹೋಗಿ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ತಮಿಳುನಾಡು ಕೃಷಿ ಸಚಿವ ಪನ್ನೀರ್ ಸೆಲ್ವಂ ಹಿಂದಿ ವಿರೋಧಿಸುವ ಭರದಲ್ಲಿ ಉತ್ತರ ರಾಜ್ಯಗಳ ವಲಸೆ ಕಾರ್ಮಿಕರ ಬಗ್ಗೆ ಅಸಭ್ಯವಾದಂಥ ಹೇಳಿಕೆಯನ್ನು ನೀಡಿ ವಿವಾದವನ್ನು ಸೃಷ್ಟಿಸಿದ್ದಾರೆ. ಹಿಂದಿ ಮಾತ್ರ ಕಲಿತಾ ಇರುವ ಉತ್ತರದವರಿಗೆ ದಕ್ಷಿಣ ರಾಜ್ಯದಲ್ಲಿ ಸೀಮಿತ ಕೆಲಸ ಸಿಗ್ತಿವೆ. ಉತ್ತರ ಭಾರತದ ಜನ ತಮಿಳುನಾಡಿಗೆ ಕೇವಲ ಪಾನಿಪುರಿ ಮಾರೋಕೆ, ಟೇಬಲ್ ಕ್ಲೀನ್ ಮಾಡೋ ಕೆಲಸಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮೂಲಕ ಹಿಂದಿ ಭಾಷೆಯ ಬಗ್ಗೆ ಅವಹೇಳನ ಮಾಡಿದ್ದಾರೆ. ನಾವು 2-3 ಭಾಷಾ ನೀತಿ ಅನುಸರಿಸುವುದರಿಂದ ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗಿದ್ದಾರೆ, ಇಂಗ್ಲಿಷ್ ಅನ್ನು ಚೆನ್ನಾಗಿ ಕಲ್ತಿದ್ದೇವೆ, ಅಮೆರಿಕ ಲಂಡನ್ ಹೋಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡೋ ಅವಕಾಶ ಸಿಗ್ತಿವೆ. ತಮಿಳುನಾಡಿನ ದ್ವಿಭಾಷಾ ನೀತಿಯ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ವಕ್ತಾರ ಡಾಕ್ಟರ್ ಸೈಯದ್ ಹಫೀಜುಲ್ಲಾ ಪ್ರತಿಕ್ರಿಯಿಸಿ, ಪ್ರತಿಯೊಂದು ಕೆಲಸದಲ್ಲೂ ಘನತೆ ಇರುತ್ತೆ, ನಾವು ಅದನ್ನು ವಿರೋಧಿಸೋದಿಲ್ಲ ಅಂತ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಮೂರ್ಖನ ರೀತಿ ಮಾತನಾಡೋದಲ್ಲ. ತಮಿಳುನಾಡಿನಿಂದ ಎಷ್ಟು ಜನ ದೆಹಲಿಯಲ್ಲಿಲ್ಲ, ಎಷ್ಟು ಜನ ಗುಜರಾತ್ನಲ್ಲಿಲ್ಲ. ತಿಳಿದೇ ತಿಳ್ಕೊಳ್ಳಾರದೆ ಮಾತನಾಡಬಾರ್ದು. ಹುಚ್ಚುಚ್ಚುತನ ಮಾತನಾಡುವಂಥದ್ದು ಮೂರ್ಖತನದ ಪರಮಾವಧಿ. ಏನಂತ ಕರಿಬೇಕು ಈ ವ್ಯಕ್ತಿನ ಆಗಿದ್ದ ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. ಪಿಸಿಒಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮುಸ್ಲಿಂ ಮಹಿಳೆಯ ಜೊತೆಗೆ ಹಿಂದೂ ಯುವಕನನ್ನು ನೋಡಿದ ಮುಸ್ಲಿಂ ಯುವಕರು ಹಿಂದೂ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ವೆಂಕಟೇಶ್ ಅನ್ನೋ ಯುವಕನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬಸಾಪಟ್ಟಣ ಗ್ರಾಮದ ಅಜ್ಮೀರ್ ಮತ್ತು ಆಫಿಯಾ ದಂಪತಿ ಜಗಳ ಮಾಡ್ತಾ ಇದ್ರಂತೆ. ಈ ವೇಳೆ ಪಕ್ಕದ ಮನೆಯಲ್ಲಿ ವಾಸವಿದ್ದ ವೆಂಕಟೇಶ್ ಇಬ್ಬರ ಜಗಳ ಬಿಡಿಸೋಕೆ ಹೋಗಿದ್ದಾರೆ. ಗಂಡನ ಜೊತೆಗೆ ಜಗಳವಾಡಿ ಮನೆ ಬಿಟ್ಟು ಮಕ್ಕಳ ಸಮೇತ ಹೋಗಿದ್ದ ಆಫಿಯಾರನ್ನ ಮನವೊಲಿಸಿ ಕರೆತರೋಕೆ ಆಸಿಫ್ ವೆಂಕಟೇಶ್ಗೆ ಹೇಳಿರ್ತಾರೆ. ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಆಫಿಯಾ ಹಾಗೂ ಆಕೆಯ ಮಕ್ಕಳನ್ನ ಮನವೊಲಿಸಲು ವೆಂಕಟೇಶ್ ಮುಂದಾಗಿರ್ತಾರೆ. ಈ ವೇಳೆ ವೆಂಕಟೇಶ್ನನ್ನ ಆಫಿಯಾ ಜೊತೆಗೆ ನೋಡಿದ ಮುಸ್ಲಿಂ ಯುವಕರು ತಪ್ಪಾಗಿ ಭಾವಿಸಿ ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಜ್ಮೀರ್ ಆಫಿಯಾ ಕುಟುಂಬದವರನ್ನ ವೆಂಕಟೇಶ್ದು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿದ ಅಮೀರ್, ಖಾಜಾಫೇರ್, ಇಂದ್ರಾವಲಿ ಸೇರಿ 4ರನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಓರ್ವ ಎಸ್ಡಿಪಿಐ ಮುಖಂಡ ಇರೋದಾಗಿ ಎಸ್ಡಿಪಿಐ ಸದಸ್ಯರು ವೆಂಕಟೇಶ್ ಮೇಲೆಯೂ ಕೂಡ ಪ್ರತಿ ದೂರನ್ನ ಸಲ್ಲಿಸಿದ್ದಾರೆ. ಇಲ್ಲ, ಹಿಂದೂ ಹುಡುಗರು ಸಾಬರು ಹುಡುಗಿಯರ ಜೊತೆಗೆ ನಿಂತ್ಕೊಂಡ್ರೆ ಅವ್ರದ್ದು ಗಲಾಟೆ. ಸಾಬರು ಹುಡುಗರು ಹಿಂದೂ ಹುಡುಗಿಯರ ಜೊತೆಗೆ ನಿಂತ್ಕೊಂಡ್ರೆ ಅದು ಓಕೆನಾ ನಿಮ್ದು? ಯಾಕೆ ಅದ್ ನಡೆಯುತ್ತೆ. ಹಿಂದೂ ಹುಡುಗಿಯರು ಬರಬೇಕು ನಮ್ಮ ಕಮ್ಯುನಿಟಿಗೆ ಅಂತ ಯೋಚನೆಗಳು ನಿಮ್ದೆಲ್ಲ. ಅದೇ ಸಾಬರು ಹುಡುಗಿಯರು ಯಾರಾದರೂ ಹಿಂದೂ ಹುಡುಗನ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ಹುಡುಗ ದಬ್ಬಾಳಿಕೆ. ಯಾವ್ರು ಎಲ್ಲಿಂದ ಬಂದಿದ್ದಾವೆ, ಏನು ಕಲಿಸ್ತಾ ಇದ್ರೆ ಮನೇಲಿರುವಂಥವ್ರು? ಹೊಟ್ಟೆಗೆ ಅನ್ನ ತಿಂತೀರಾ, ಏನು ತಿಂತೀರಾ ನಿಮ್ಮ ಮನೇಲಿರುವಂಥವ್ರು? ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಮೊದಲು.
ಏನು ಮಾತಾಡಿ ಅವ್ರ ಪಾಪ ಅವ್ರು ಒಳ್ಳೆತನ ಮಾಡೋಕ್ಕೆ ಹೋದ್ರೂ ಬಯಸ್ಕೊಳ್ಬೇಕು. ಈ ಮಾನಸಿಕತೆ ಇದೆಯಲ್ಲ ಯಾರು ತುಂಬ್ತಾ ಇದ್ರೆ ಗೊತ್ತಿಲ್ಲ, ಇಂಥ ಕೆಟ್ಟ ಮನಸ್ಥಿತಿಯನ್ನು ಯುವಕರಲ್ಲಿ. ಓದಲ್ವೋ ಅಥವಾ ಓದಿನೂ ಹಿಂಗೆ ಮಾಡ್ತಾವೋ ಅಥವಾ ಇನ್ಯಾವ್ಯಾವುದೋ ಸಂಘಟನೆಗಳ ಜೊತೆ ಗುರ್ಸ್ಕೊಂಡು ಹಿಂಗೆ ಆಡ್ತಾವೋ ಗೊತ್ತಿಲ್ಲ. ಪುಂಡು ಪೋಖರಿಗಳ ರೀತಿಯಲ್ಲಿ ಆಡ್ತಾ ಇವೆ. ಆಡಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನದ ಪ್ರಕರಣದಲ್ಲಿ ಬಂಧಿತನಾಗಿರುವ ಆರೋಪಿ ರ್ಯಾನ್ ವೆಸ್ಲಿ ರೂತ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ನೀಡಿದೆ. 2024 ಸೆಪ್ಟೆಂಬರ್ 15ರಂದು ಫ್ಲೋರಿಡಾದ ಗಾಲ್ಫ್ ಕೋಸ್ಟ್ನಲ್ಲಿ ಆಡ್ತಾ ಇದ್ದಂತಹ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯೂ ಆಗಿದ್ದ ಟ್ರಂಪ್ ಅವರನ್ನು ಕೊಲ್ಲಲು ರೂತ್ ಯತ್ನಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಿತಸ್ಥ ಅಂತ ಸಾಬೀತಾಗಿದೆ. ಆದಾಗ್ಯೂ ಆರೋಪಿ ತನ್ನ ಅಪರಾಧಕ್ಕೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿಲ್ಲ ಅಂತ ಹೇಳಲಾಗಿದೆ. ಈ ಪ್ರಕರಣದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ರೂತ್ ಪರ ವಕೀಲರು ಹೇಳಿಕೊಂಡಿದ್ದಾರೆ. ಈ ಘಟನೆಗೂ ಮುನ್ನ 2024 ಜುಲೈ 13ರಂದು ಪೆನ್ಸಿಲ್ವೇನಿಯಾದ ಬಟ್ಲರ್ ನಗರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡುತ್ತಿದ್ದಾಗ ಟ್ರಂಪ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿತ್ತು. ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾದಂಥ ಭಾರತ ಟ್ಯಾಕ್ಸಿ ಆ್ಯಪ್ ಇವತ್ತು ಲಾಂಚ್ ಆಗಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತ ಟ್ಯಾಕ್ಸಿ ಆ್ಯಪ್ಗೆ ಚಾಲನೆ ಕೊಟ್ಟಿದ್ದಾರೆ. ಓಲಾ ಊಬರ್ಗೆ ಸ್ಪರ್ಧಿಯಾಗಿರುವ ಈ ಸೇವೆಯು ಸಾರಥಿಯೇ ಮಾಲೀಕ ಎಂಬ ಆಶಯದೊಂದಿಗೆ ಕಮಿಷನ್ ಹಾಗೂ ಸರ್ಜ್ ದರ ಇಲ್ಲದೆ ಕಾರ್ಯನಿರ್ವಹಿಸುತ್ತೆ. ಸದ್ಯ ದೆಹಲಿ ಮತ್ತು ಗುಜರಾತ್ನಲ್ಲಿ ಈ ಸೇವೆ ಲಭ್ಯ ಇದೆ. 2 ವರ್ಷಗಳಲ್ಲಿ ದೇಶವ್ಯಾಪ್ತಿ ಸೇವೆ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಈಗಾಗಲೇ ಸೇವೆ ನೀಡುತ್ತಾ ಇರುವ 6 ಚಾಲಕರನ್ನ ಸನ್ಮಾನಿಸಿದರು. ಜೂನ್ 6, 2025ರಂದು ಟ್ಯಾಕ್ಸಿ ಶುರುವಾಗಿದ್ದು ಈ ಸೇವೆ ಈವರೆಗೆ 3 ಲಕ್ಷಕ್ಕೂ ಹೆಚ್ಚು ಚಾಲಕರು ಸೇರ್ಕೊಂಡಿದ್ದಾರೆ. ಲಕ್ಷಕ್ಕೂ ಹೆಚ್ಚು ಬಳಕೆದಾರರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಭಾರತ ಟ್ಯಾಕ್ಸಿ ಚಾಲಕರಿಗೆ ಯಾವುದೇ ಕಮಿಷನ್ ಅನ್ನು ವಿಧಿಸುವುದಿಲ್ಲ. ನಾವು ಬಾಗಲಕೋಟೆ ಜಿಲ್ಲೆಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಕಲಿ ಪಿಎಚ್ಡಿ ಪ್ರಮಾಣ ಪತ್ರ ಸಲ್ಲಿಸಿ ಅತಿಥಿ ಉಪನ್ಯಾಸಕರು ಸರ್ಕಾರಿ ಹುದ್ದೆಯನ್ನು ಪಡೆದಿರುವಂತಹ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಬಾಗಲಕೋಟೆ ಜಿಲ್ಲೆಯ 18 ಸರ್ಕಾರಿ ಕಾಲೇಜುಗಳಲ್ಲಿ ಅಂದಾಜು 100ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಾ ಇದ್ದು, ಇದರಲ್ಲಿ 60 ಮಂದಿ ಹೊರ ರಾಜ್ಯಗಳಿಂದ ನಕಲಿ ಪಿಎಚ್ಡಿ ಪ್ರಮಾಣ ಪತ್ರವನ್ನು ಲಗತ್ತಿಸಿದ್ದಾರೆ. ಅದಕ್ಕಾಗಿ 3-4 ಲಕ್ಷವನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ. ಜಮಖಂಡಿ, ಹುನಗುಂದ, ಮುಧೋಳ ಸೇರಿದಂತೆ ಹಲವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಕಲಿ ಪ್ರಮಾಣ ಪತ್ರ ಸಲ್ಲಿಕೆಯ ಅನುಮಾನ ಇದೆ. ಉತ್ತರ ಪ್ರದೇಶ ಮೂಲದ ಚೌಧರಿ ಚರಣ್ ಸಿಂಗ್ ವಿವಿಯ ಹೆಸರಿನಲ್ಲಿ ಪಿಎಚ್ಡಿ ಪ್ರಮಾಣ ಪತ್ರ ಪಡೆದಿರುವುದು ಕೂಡ ಗಮನ ಸೆಳೆದಿದೆ. ಈ ವಿವಿಯಲ್ಲಿ ಕನ್ನಡ ವಿಭಾಗವೇ ಇಲ್ಲ, ಆದರೂ ಕನ್ನಡದಲ್ಲಿ ಪಿಎಚ್ಡಿ ಪ್ರಮಾಣ ಪತ್ರವನ್ನು ಕೊಡಲಾಗಿದೆ. ಹೇಗಿದು? ಇನ್ನು ಕೆಲವು ಕಾಲೇಜುಗಳ ಪ್ರಾಂಶುಪಾಲರು ಸಂಬಂಧಿತ ವಿವಿಗಳ ಮೂಲಕ ಪ್ರಮಾಣ ಪತ್ರಗಳ ಪರಿಶೀಲನೆಯನ್ನು ಆರಂಭಿಸಿದ್ದಾರೆ. ಹೀಗಾಗಿ ಕೆಲ ಅತಿಥಿ ಉಪನ್ಯಾಸಕರು ಕೆಲಸಕ್ಕೆ ಹಾಜರಾಗದೇ ಇದ್ರೆ ಇನ್ನೂ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. PhD ಹಾವಳಿ ಬರೀ ಒಂದೇ ಕಡೆ ಇಲ್ಲ ಸರ್, ಆಲ್ ಓವರ್ ಕರ್ನಾಟಕ ಎಲ್ಲಾ ಪ್ರತಿ ಕಾಲೇಜುದೊಳಗೂ 4 ರಿಂದ 8 ಜನ ಸಿಗ್ತಾರೆ ಸರ್. ಪ್ರತಿಯೊಂದು ಕಾಲೇಜಿನಾಗ ಬಹಳಷ್ಟು ಕಡೆನೂ ಈಗ ನಾವೆಲ್ಲ RTI ಹಾಕಿ ತೆಗೆಸ್ಕೊಂಡಿವಿ. ಎಲ್ಲ ಕಡೆ ಈಗ ಅದರಲ್ಲಿ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ ಅಂತಕ್ಕಂಥ ಯೂನಿವರ್ಸಿಟಿ ಒಳಗಡೆ ಸುಮಾರು ಜನ PhDಗಳನ್ನು ತಗೊಂಡು ಬಂದಿದ್ದಾರೆ. ಉದಾಹರಣೆಗೆ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ ಒಳಗಡೆ ಕನ್ನಡ PhD ಡಿಪಾರ್ಟ್ಮೆಂಟೇ ಇಲ್ಲ, ಅಂತಲ್ಲೆಲ್ಲ ಇವ್ರು PhD ತಗೊಂಡು ಬಂದು ಜಾಯಿನ್ ಆಗಿದ್ದಾರೆ ಸರ್. ಯಾರು ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಇಲ್ಲ. ಆಕ್ಚುಲಿ ಎಲ್ಲಾ ಕಾಲೇಜುಗಳು ಕೂಡ ಎಲ್ಲ ಯೂನಿವರ್ಸಿಟಿಗಳು ಕೂಡ ಒಂದು ಬಾರಿ ಈ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು. ಯಾರ್ಯಾರು ಎಲ್ಲೆಲ್ಲಿ ಕಲ್ತಿದ್ದಾರೆ ಅವ್ನು ಹೆಂಗೆ ಅಪಾಯಿಂಟ್ ಮಾಡ್ತೀರಿ ನಂಗೆ ಅರ್ಥನೇ ಆಗೋದಿಲ್ಲ. ಅವ್ರು ತಂದು ಕೊಡುವಂಥ ಸರ್ಟಿಫಿಕೇಟನ್ನು ಅದನ್ನೇ ಒಪ್ಕೊಂಡ್ಬಿಟ್ಟು ತೊಗೊಂಡ್ಬಿಡ್ತೀರಾ? ಕ್ರಾಸ್ ಎಕ್ಸಾಮಿನೇಷನ್ನೇ ಇಲ್ವಾ? ಆದರೆ ಅದೇ ಮಕ್ಕಳು ಮಾತ್ರ ಎಲ್ಲಾದ್ರೂ ಅಡ್ಮಿಷನ್ ತೊಗೋಬೇಕಾದ್ರೆ ಎಲ್ಲಿ ಏನು ಮಾಡಿದ್ರಿ, ಅಲ್ಲಿಂದ TC ತೊಗೊಂಬನ್ನಿ, ಇಲ್ಲಿಂದ ತೊಗೊಂಬನ್ನಿ, ಅಲ್ಲೇನು ಮಾಡ್ತಾ ಎಲ್ಲ ತೊಗೊಳ್ತೀರ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇರೆ ಅಂತೆ. ಏನ್ರಿ ನಿಮ್ಮ ಆಟಗಳು? ಅವ್ನು ಯಾವನೋ ಸರ್ಟಿಫಿಕೇಟ್ ತಂದು ಕೊಟ್ಟ ಅಂತೆ, ಸೇರಿಸ್ಕೊಂಡ್ರಂತೆ. ಅವ್ನು ಇನ್ನೇನು ಪಾಠ ಮಾಡ್ತಾನೆ ಮಕ್ಕಳಿಗೆ?